ದಾಖಲೆಯ ಬಜೆಟ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದರು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮಂಡಿಸಿದಂಥ ಈ ಬಜೆಟ್ಗೆ ಪರ ಹಾಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆ ಮುಂದುವರಿಸಿದ್ದಾರೆ. ಇನ್ನು ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಆರ್ಥಿಕವಾದಂಥ ಸಮತೋಲನವನ್ನು ಮಾಡಿಕೊಂಡು ಹೋಗಬೇಕಾದಂಥ ಬಹುದೊಡ್ಡ ಜವಾಬ್ದಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿತ್ತು. ರಾಜ್ಯದ ಬೊಕ್ಕಸವನ್ನು ಕೂಡ ತುಂಬಿಸಬೇಕು, ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು ಮತ್ತು ಆರ್ಥಿಕತೆಯ ಮಟ್ಟವನ್ನು ಸುಧಾರಿಸುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಮುಖವಾದ ಹೆಜ್ಜೆ ಇಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗೆದ್ದಿದ್ದಾರಾ? ಇದನ್ನು ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ. ದಾಖಲೆಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದರು. 17ನೇ ಬಜೆಟ್ ಇದು. 4.48 ಲಕ್ಷ ಕೋಟಿಯ ಬಜೆಟ್ ಇದು. ದಾಖಲೆಯ ಬಜೆಟ್. ಕಳೆದ ಬಾರಿಗೆ ನಾವು ಹೋಲಿಸ್ಕೊಂಡ್ರೆ ಕಳೆದ ಬಾರಿಯ ಬಜೆಟ್ ಗಾತ್ರ ನೋಡಿದ್ರೆ 3,95,307 ಕೋಟಿ ಬಜೆಟ್ ಇದಾಗಿತ್ತು. ಆದರೆ ಈ ಬಾರಿ 4.48 ಲಕ್ಷ ಕೋಟಿಯ ಬಜೆಟ್ ಇದು. ಸೊ ಹಾಗಾಗಿ ಈ ಬಜೆಟ್ ಕುರಿತಾಗಿ ಸಾಕಷ್ಟು ರೀತಿಯಲ್ಲಿ ನಾವು ಗಮನಕ್ಕೆ ತೆಗೆದುಕೊಳ್ಳೋದಾದರೆ ಅಥವಾ ಗಮನ ಹರಿಸೋದಾದರೆ ಸರ್ವರಿಗೂ ಒಪ್ಪಿತವಾಗುವಂತಹ ಮತ್ತು ಎಲ್ಲ ಸಾಮಾಜಿಕ ವರ್ಗವನ್ನು ಅಥವಾ ಸಾಮಾಜಿಕತೆಯ ಒಂದು ಸೋಪಾನದ ಮೇಲೆ ಈ ಬಜೆಟ್ ಎಲ್ರಿಗೂ ತೃಪ್ತಿ ತರುವಂಥದ್ದ ಅನ್ನುವಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಹಾಗಾಗಿ ಈ ಬಜೆಟ್ ಸಹಜವಾಗಿಯೇ ನಿಜಕ್ಕೂ ಕೇವಲ ಜನಪ್ರಿಯ ಬಜೆಟ್ ಆಗಿ ಘೋಷಣೆಯಾಗಿರುವಂಥದ್ದ ಅಥವಾ ಈ ಬಜೆಟ್ ಕುರಿತಾಗಿ ಸಿದ್ದರಾಮಯ್ಯನವರು ತೆಗೆದುಕೊಂಡಿದ್ದು ಒಂದು ಸರಿಯಾದಂಥ ನಿಲುವ? ಸಿಎಂ ಸಿದ್ದರಾಮಯ್ಯನವರ ಈ ಬಜೆಟ್ ಕುರಿತಾಗಿ ವಿಪಕ್ಷಗಳು ಕೂಡ ಮಾತಾಡ್ತಿವೆ. ಅಂದರೆ ಸಾಮಾಜಿಕ ನ್ಯಾಯದ ಸಾಕಾರ ಮತ್ತು ಸರ್ವರನ್ನು ಒಳಗೊಂಡ ಅಭಿವೃದ್ಧಿಯ ಮಾದರಿಯನ್ನಿಟ್ಕೊಂಡು ಬಜೆಟ್ ಮಂಡನೆ ಮಾಡಿದ್ರೆ ಸಿದ್ದರಾಮಯ್ಯನವರು, ಅಥವಾ ವಿಪಕ್ಷಗಳು ಏನು ಹೇಳ್ತವೆ ಈ ವಿಚಾರಕ್ಕೆ ಅಂತ ನಾವು ನೋಡ್ತಾ ಹೋದರೆ ರಾಜ್ಯಕ್ಕೆ ನಿರಾಶಾದಾಯಕ ಬಜೆಟ್ ಇದು ಅನ್ನುವಂಥದ್ದನ್ನು ಒಂದು ಕಡೆ ವಿಪಕ್ಷದ ನಾಯಕರುಗಳು ಹೇಳ್ತಾರೆ. ಬಜೆಟ್ನಲ್ಲಿ ಯಾವ ಭರವಸೆನೂ ಇಲ್ಲ, ಕೇವಲ ಭಾಷಣ ಇತ್ತಷ್ಟೇ. ಗುಣಮಟ್ಟದ ಶಿಕ್ಷಣ, ಆರೋಗ್ಯ, ದೀನದಲಿತರಿಗೆ ಅನುಕೂಲವೇ ಆಗಿಲ್ಲ. ಇದರಲ್ಲಿ ಗೃಹಲಕ್ಷ್ಮಿಯರಿಗೆ ಕೆಲ ತಿಂಗಳಿಂದ ಹಣವನ್ನೇ ಕೊಟ್ಟಿಲ್ಲ. ಮಾಸಿಕವಾಗಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಹಣವನ್ನು ನೀಡಲಾಗುತ್ತೆ ಮನೆಯ ಯಜಮಾಂತಿಗೆ. ಆದರೆ ಕೆಲ ತಿಂಗಳಿಂದ ಹಣವೇ ಹೋಗಿಲ್ಲ ಅವ್ರ ಬಳಿ. ಸೊ ಹೀಗಿದ್ದು ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರಲ್ಲ, ಇದು ಹೇಗೆ? ಅಶ್ವಥ್ ನಾರಾಯಣ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ಗೆ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಬಜೆಟ್ ಕೇವಲ ಅವರಿಗೆ ಮಾತ್ರ ಸಮಾಧಾನ ತಂದಿರಬಹುದು, ಆದರೆ ನಮಗ್ಯಾರಿಗೂ ಸಮಾಧಾನ ತಂದಿಲ್ಲ. ಇದು ಕೇವಲ ನಿರಾಶಾದಾಯಕ ಬಜೆಟ್, ಜನರ ಅಪೇಕ್ಷೆಗಳಿಗೆ ನಿರಾಸೆಯನ್ನು ಉಂಟು ಮಾಡಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಅಂತಂದಾಗ ಇಡೀ ನಾಡಿನ ಜನರ ಚಿತ್ತ ಸಿದ್ದರಾಮಯ್ಯನವರ ಬಜೆಟ್ ಕಡೆಗೆ ನೆಟ್ಟಿತ್ತು. ದಾಖಲೆಯ ಒಂದು ಬಜೆಟ್ ಇದು. 17ನೇ ಬಾರಿ ತಮ್ಮ ಬಜೆಟ್ ಮಂಡನೆ ಮಾಡ್ತಾ ಇದ್ರು ವಿತ್ತ ಸಚಿವರೂ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ. ಸೊ ಈ ಎಲ್ಲ ಸವಾಲುಗಳನ್ನು ಹೇಗೆ ನಿಭಾಯಿಸಬಹುದು ಸಿದ್ದರಾಮಯ್ಯನವರು ಅನ್ನುವಂಥ ಕುತೂಹಲ ನಾಡಿನ ಜನತೆಗಿತ್ತು. ಆದರೆ ನುಡಿದಂತೆ ನಡೆಯಲು ಸಂಪೂರ್ಣ ಫೇಲ್ಯೂರ್ ಆಗಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಕೇವಲ ಬರೀ ಘೋಷಣೆಗಷ್ಟೇ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. 17ನೇ ಬಜೆಟ್ ಕೇವಲ ಅವರಿಗೆ ಸಮಾಧಾನ ತಂದಿರಬಹುದು. ನಾನು 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀನಿ ಅಂತ ಇಡೀ ರಾಜ್ಯಕ್ಕೆ ನಿರಾಶಾದಾಯಕವಾಗಿರುವಂತಹ ಬಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಜೆಟ್ ಕೇವಲ 204 ಪೇಜಿನ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಏನು ಡೀಟೇಲಿಂಗ್ ಸವಿಸ್ತಾರವಾಗಿದೆ, ಆದರೆ ಅಲ್ಲೇನು ಅಂಶಗಳಿಲ್ಲ, ಅದರಲ್ಲಿ ಏನೋ ಒಂದು ಭರವಸೆಗಳಿಲ್ಲ. ಕೇವಲ ಬಹಳ ಉದ್ದದ ಬಜೆಟಿನ ಭಾಷಣವಾಗಿದೆ ಹೊರತು ನಾಡಿನ ಜನತೆಗೆ ಅನುಕೂಲಕರವಾಗಿರುವಂತ ಒಂದು ಬಜೆಟ್ ಆಗಿಲ್ಲ. ಹಾಗಾಗಿ ಟೋಟಲಿ ಡಿಸಪಾಯಿಂಟಿಂಗ್ ಬಜೆಟ್ ಆಗಿರುವಂಥದ್ದಿದೆ. ಈ ಒಂದು ಬಜೆಟ್ ಎಲ್ಲೂ ಒಂದು ಭರವಸೆದಾಯಕವಾಗಿಲ್ಲ. ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕಾಗ್ಲಿ, ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳಾಗ್ಲಿ, ಒಬ್ಬ ರೈತರ ಪರವಾಗಲಿ, ದೀನ ದಲಿತರ ಪರವಾಗಲಿ, ಯಾವುದೇ ಒಂದು ಕ್ಷೇತ್ರಕ್ಕೂ ಅನುಕೂಲಕರವಾಗಿರುವಂಥ ಬಜೆಟ್ ಅಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಈ ಬಜೆಟ್ ಒಂದು ನಿರಾಶಾದಾಯಕವಾಗಿದೆ, ನಿರಾಸೆಯನ್ನು ಹುಟ್ಟಿಸಿದೆ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಖಂಡಿತ ಈ ರೆವಿನ್ಯೂ ಡೆಫಿಸಿಟ್ ಒಬ್ರು ಆರ್ಥಿಕ ಸಚಿವರಾಗಿ ಬಹಳಷ್ಟು ಅನುಭವಿಗಳಾಗಿರುವಂತವರು ರೆವಿನ್ಯೂ ಡೆಫಿಸಿಟ್ ಬಜೆಟ್ ಅನ್ನ ಮಂಡಿಸ್ತಿರೋದು ನಿಜಕ್ಕೂ
ನಿರಾಧಾಸಕವಾಗಿದೆ, ವೆರಿ ಡಿಸಪಾಯಿಂಟಿಂಗ್. ರೆವಿನ್ಯೂ ಡೆಫಿಸಿಟ್ ಇರುವಂಥದ್ದಿದೆ ಮತ್ತು ಸಾಲ ಒಂದು ರೆಕಾರ್ಡ್ ಏನಂದ್ರೆ ಬರೀ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅವಧಿಯಿಂದಲೂ 4,40,000 ಕೋಟಿಯಷ್ಟು ಸಾಲವನ್ನ ತಗೊಂಡಿರುವಂಥದ್ದಿದೆ. ಒಟ್ಟು ಇವರು ಬರೀ ಕೇವಲ 3 ವರ್ಷ ಅಧಿಕಾರದಲ್ಲಿದ್ದೇ ಹೆಚ್ಚು ಸಾಲ ಈ ರಾಜ್ಯದಲ್ಲಿ 55%ಗಿಂತ ಹೆಚ್ಚು ಈ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹೆಚ್ಚಿಸಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರವಾಗಿದೆ. ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ ಮಂಡನೆ ಮಾಡಿದ್ರು. ಐಟಿ-ಬಿಟಿ ರೋಬೋಟಿಕ್ ಕ್ಷೇತ್ರಗಳಿಗೆ ಉತ್ತೇಜನವನ್ನ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೆ ಮನ್ನಣೆಯನ್ನ ನೀಡಿರುವಂಥದ್ದು ನಾವು ಕಾಣಬಹುದಾಗಿದೆ. ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿ ಇದ್ದಂತೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬಿಹಾರ ಎಲೆಕ್ಷನ್ ಅಲ್ಲಿ ಬಿಜೆಪಿಯವರು ಕೊಟ್ಟಿದ್ದಾರಲ್ಲ, ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಿಗೆ ಹೋಲಿಸಿದ್ರೆ ಕಾಂಗ್ರೆಸ್ನ ಆಡಳಿತ ರಾಜ್ಯಗಳೇ ಉತ್ತಮವಾಗಿವೆ ಎಂದಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಓಲೈಕೆ ಮಾಡ್ತಿದ್ದಾರೆ ಎಂಬ ಬಿಜೆಪಿಯ ಆರೋಪ ವಿಚಾರವಾಗಿಯೂ ಮಾತಾಡಿದ್ದು, ಅಂಬಾನಿ ಅದಾನಿಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ಕೇಂದ್ರ ಬಜೆಟ್ನಲ್ಲಿ ಏನಿದೆ, ಬೀಫ್ ಎಕ್ಸ್ಪೋರ್ಟ್ ಮಾಡುವವರ ಬಳಿ 30 ಕೋಟಿ ಚಂದ ತಗೊಂಡಿದ್ದಾರೆ, ಗೋಹತ್ಯೆ ಮಾಡಿ ಬೀಫ್ ಎಕ್ಸ್ಪೋರ್ಟ್ ಮಾಡುವವರ ಹತ್ತಿರ ಹಣವನ್ನ ಪಡ್ಕೊಳ್ಳಲಾಗಿದೆ. ಆದರೆ ಸಿದ್ದರಾಮಯ್ಯವರು ಮಂಡಿಸಿದಂತಹ ಬಜೆಟ್ ಇದೆಯಲ್ಲ, ಅದು ದಾಖಲೆಯ ಬಜೆಟ್ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಮತ್ತೊಂದು ಕಡೆ ರಿಜ್ವಾನ್ ಅರ್ಷದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟ್. IT-BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಈ ಬಜೆಟ್. ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಬಹುಶಃ ರೈತರ ಎಲ್ಲ ಸ್ಕೀಮ್ಸು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮತ್ತು ಈ ಬಜೆಟಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ ಒಂದು ಬ್ಯಾಲೆನ್ಸ್ಡ್ ಆಗಿ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮತ್ತು ಬೆಂಗಳೂರು ನಗರಕ್ಕೆ ಈ ಬಜೆಟಲ್ಲಿ ಬಹುಶಃ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕಂತಹ ವ್ಯವಸ್ಥೆ ಈ ಬಜೆಟಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಬಹುಶಃ BJPಯ ನನ್ನ ಸ್ನೇಹಿತರು ಏನೇನು ಹೇಳಿದ್ರು ಮಾಡೋಕ್ಕಾಗಲ್ಲ ಅಂತ, ಅದೆಲ್ಲ ಈ ಬಜೆಟಿನ ಮುಖಾಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ಕ್ರೈಸ್ತ ಸಮುದಾಯಕ್ಕೆ, ಬೌದ್ಧರಿಗೆ, ಜೈನರಿಗೆ, ಪಾರ್ಸಿಗಳಿಗೆ ಎಲ್ಲರಿಗೂ ಈ ಬಜೆಟಲ್ಲಿ ಮಾನ್ಯತೆ ಸಿಕ್ಕಿದೆ. ಅದರ ಜೊತೆಗೆ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಮತ್ತು ಅತಿ ಹಿಂದುಳಿದ ವರ್ಗಗಳಿಗೆ ನಮ್ಮ ಸರ್ಕಾರದ ಬದ್ಧತೆ, ಸಮಾಜ ಕಲ್ಯಾಣದ ಬದ್ಧತೆ ಏನಿದೆಯಲ್ಲ, ಅದನ್ನು ಪ್ರದರ್ಶನ ಈ ಬಜೆಟ್ ಮುಖಾಂತರ ಮಾಡಿದ್ದೀವಿ. ಈ ಸಮಾಜದ ತಳಹಂತದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯಗಳು ಎಲ್ಲರೂ ಕೂಡ ಈ ಬಜೆಟಿಂದ ನಾವು ಸಂತುಷ್ಟ ಆಗಿದ್ದೇವೆ. ನಮ್ಮ ಇಲಾಖೆಯಿಂದ ಸುಮಾರು 3,700 ಕೋಟಿಯಷ್ಟು ದುಡ್ಡು, ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTCಯ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ
ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಇವತ್ತು ಅದರಿಂದ ನಮ್ಮ ಇಲಾಖೆಯ ಬಹಳ ದೊಡ್ಡ ಏನು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಕಳಿದ್ದಾರೆ, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳಾಗಿ ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಆಗಬಾರ್ದು, ಅವ್ರ ಮಕ್ಕಳಿಗೆ ಕೂಡ ವಸತಿ ಶಾಲೆ ಸಿಗಬೇಕು, ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಬೇಕಾದ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ನನಗೆ ಭಾಳ ವೈಯಕ್ತಿಕವಾಗಿ ನನ್ನ ಇಲಾಖೆ ಪರವಾಗಿ ನನಗೆ ಖುಷಿಯಾಗಿದೆ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಿದ್ದರಾಮಯ್ಯನವರ ದಾಖಲೆ ಬಜೆಟ್ ಕೋಟಾ ಬಜೆಟ್ ಆಗಿದೆ. 3ನೇ ವರ್ಷನೂ ಹ್ಯಾಟ್ರಿಕ್ ಬಜೆಟ್ ಮಾಡಿದ್ದಾರೆ, ಹ್ಯಾಟ್ರಿಕ್ ಕೋಟಾ ಬಜೆಟ್ ಮಾಡಿದ್ದಾರೆ, 1 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಹಾಗಾಗಿ ನಿರಂತರವಾಗಿ ಸಾಲದ ಸುಳಿತ ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ ಅಥವಾ ನಾವೇನು ಬಾರೋಯಿಂಗ್ ಇದೆ, GDP ಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತ್ ಇನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ಇದು ಒಂದು ಕಡೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿದಂಥ ಬಜೆಟ್ ಕುರಿತಾಗಿ ರಿಜ್ವಾನ್ ಅರ್ಷದ್ ಹಾಗೆಯೇ ಸಂತೋಷ್ ಲಾಡ್ ಮಾತಾಡ್ತಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.